ಆತ್ಮೀಯ ಸ್ನೇಹಿತರೆ, ಪ್ರಿನ್ಸ್ ಮೀಡಿಯಾ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ಮಹಾನ್ ಪರಾಕ್ರಮಿಗಳಿದ್ದರೂ ಅವರನ್ನು ಮೀರಿಸುವ ಮಹಾಪರಾಕ್ರಮಿ ಹನುಮಂತನ ಪಾತ್ರವೂ ಇತ್ತು ಎಂಬುದನ್ನು ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ತ್ರೇತಾಯುಗದ ಶ್ರೀರಾಮನ ಅವತಾರವೇ ದ್ವಾಪರಯುಗದ ಶ್ರೀಕೃಷ್ಣ. ಆದ್ದರಿಂದಲೇ ಹನುಮಂತನು ಶ್ರೀಕೃಷ್ಣನನ್ನು ಬೆಂಬಲಿಸಿದನು. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿದ್ದಾನೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನ ಬಂಟನಾಗಿದ್ದ ಹನುಮಂತನು ದ್ವಾಪರಯುಗದ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕಾವಲುಗಾರನಾಗಿ ಅರ್ಜುನನ ರಥದ ಧ್ವಜದಲ್ಲಿ ಸೂಕ್ಷ್ಮ ರೂಪದಲ್ಲಿ ಕುಳಿತಿರುತ್ತಾನೆ. ಹೌದು ಸ್ನೇಹಿತರೆ, ಇದಾದ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮತ್ತು ಕರ್ಣನ ಯುದ್ಧವು ನಿರ್ಣಾಯಕ ಹಂತದಲ್ಲಿದ್ದು, ಕರ್ಣನು ಅರ್ಜುನನ ಮೇಲೆ ನಿರಂತರವಾಗಿ ಬಾಣಗಳನ್ನು ಆಕ್ರಮಣ ಮಾಡಿದರೂ ಅರ್ಜುನನಿಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಬಹಳ ಕೋಪಗೊಂಡ ಕರ್ಣ ಒಂದೇ ಬಾರಿ ಅನೇಕ ಬಾಣಗಳನ್ನು ಅರ್ಜುನನತ್ತ ಪ್ರಯೋಗ ಮಾಡುತ್ತಾನೆ. ಕರ್ಣನ ಬಾಣಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿತ್ತೆಂದರೆ ಅವುಗಳಲ್ಲಿ ಕೆಲವು ಶ್ರೀಕೃಷ್ಣನನ್ನೇ ಒಡೆಯಲಾರಂಭಿಸಿದವು. ಇದನ್ನು ಕಂಡ ಯುದ್ಧ ಭೂಮಿಯ ಹಲವಾರು ವೀರರು ಆಶ್ಚರ್ಯಚಕಿತರಾದರು. ಯುದ್ಧದ ರೋಚಕತೆಯನ್ನು ವೀಕ್ಷಿಸುತ್ತಿದ್ದರು. ಕರ್ಣನ ಬಳಿ ಇದ್ದ ಮಿಂಚಿನ ವೇಗದಂತೆ ಬಂದ ಒಂದು ಬಾಣವು ಶ್ರೀಕೃಷ್ಣ ಪರಮಾತ್ಮನ ಎದೆ ಮತ್ತು ಅವರ ರಕ್ಷಣಾ ಕವಚಕ್ಕೆ ಬಡಿಯಿತು. ಈ ದೃಶ್ಯ ಕಂಡ ಯುದ್ಧ ಭೂಮಿಯ ಹಲವಾರು ವೀರರಲ್ಲಿ ಎದೆಯು ಜಲ್ಲೆನಿಸಿದಂತಾಯಿತು. ಇದನ್ನು ಕಂಡ ಕರ್ಣನೇ ಸ್ವತಃ ಒಂದು ಕ್ಷಣ ಗಾಬರಿಗೊಂಡು ಹಾಗೇ ರಥದ ಮೇಲೆ ನಿಂತೇ ಬಿಟ್ಟ. ಸ್ನೇಹಿತರೆ, ಯಾವಾಗ ತನ್ನ ಪ್ರಭು ಕೃಷ್ಣನ ಎದೆಯಲ್ಲಿ ಬಾಣವು ಸ್ಪರ್ಶಿಸಿತೋ ಇದನ್ನು ಕಂಡ ಹನುಮಂತನಿಗೆ ತಡೆಯಲಾಗಲಿಲ್ಲ. ತಕ್ಷಣವೇ ಸೂಕ್ಷ್ಮ ರೂಪದಲ್ಲಿ ಧ್ವಜದಲ್ಲಿ ಕುಳಿತಿದ್ದ ಹನುಮಂತ ಕಣ್ಣು ಮಿಟುಕುವಷ್ಟರಲ್ಲಿ ಧ್ವಜದಿಂದ ಕೆಳಗೆ ಜಿಗಿದು ರಣರಂಗದ ಭೂಮಿಯಲ್ಲಿ ತನ್ನ ರೂಪವನ್ನು ತೋರಿಸಿದನು. ಹನುಮಂತನ ಜಿಗಿದ ರಭಸಕ್ಕೆ ಇಡೀ ಭೂಮಂಡಲವೇ ಕಂಪಿಸಿತು. ಇಡೀ ರಣರಂಗವೇ ಗಾಬರಿಯಾಯಿತು. ಎಲ್ಲ ಸೈನಿಕರು ದಿಕ್ಕಾಪಾಲಾಗಿ ಓಡಲು ಶುರು ಮಾಡಿದರು. ಹನುಮಂತನು ಕರ್ಣನನ್ನು ಒಂದೇ ಬಾರಿ ಭಸ್ಮ ಮಾಡುವಂತೆ ದಿಟ್ಟಿಸಿ ನೋಡುತ್ತಿದ್ದನು. ಈ ದೃಶ್ಯ ಕಂಡ ಕರ್ಣ ಹನುಮಂತನಿಗೆ ತಲೆ ಬಾಗಿ ತನ್ನ ಧನುಷನ್ನು ಕೆಳಗೆ ಇಟ್ಟು ಎರಡು ಕೈಯಿಂದ ನಮಸ್ಕರಿಸಿ ಕ್ಷಮೆಯಾಚಿಸಿದರೂ ಹನುಮಂತನ ಕೋಪ ಮಾತ್ರ ಕಡಿಮೆಯಾಗಲಿಲ್ಲ. ಸ್ನೇಹಿತರೆ, ಇದನ್ನು ಕಂಡ ಶ್ರೀಕೃಷ್ಣನೇ ಸ್ವತಃ ಬಂದು ತನ್ನ ಬಲಗೈಯಿಂದ ಹನುಮಂತನನ್ನು ಸ್ಪರ್ಶಿಸಿ, ಹನುಮಂತ, ನಿನ್ನ ಕೋಪವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ನಿನ್ನ ಜ್ವಾಲೆಯ ದೃಷ್ಟಿ ನೋಡಿ ಭೂಮಂಡಲದಲ್ಲಿ ಉಳಿಯುವವರಿಲ್ಲ. ಇದು ಯುದ್ಧ ಭೂಮಿ. ನೀನು ಶಾಂತಿಯಾಗಿ ಧ್ವಜಕ್ಕೆ ಹಿಂತಿರುಗಿ ಕರ್ಣ ಅರ್ಜುನರ ಯುದ್ಧವನ್ನು ಶಾಂತಿಯಿಂದ ನೋಡು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಆದರೂ ಹನುಮಂತನ ಕೋಪ ಈಗಲೂ ಕಡಿಮೆಯಾಗುತ್ತಿದ್ದನ್ನು ಕಂಡ ಶ್ರೀಕೃಷ್ಣ ತನ್ನನ್ನು ತಿರುಗಿ ನೋಡುವಂತೆ ಹೇಳುತ್ತಾನೆ. ಕೋಪದಿಂದಲೇ ತಿರುಗಿ ನೋಡಿದ ಹನುಮಂತ ತನ್ನ ಪ್ರಭುವನ್ನ ನೋಡುತ್ತಿದ್ದಂತೆ ಹನುಮಂತನ ಕೋಪ ಕರಗಿ ಶಾಂತಿಯಾಗಿ ಹಿಂದಿರುಗಿ ಬಂದು ರಥದ ಮೇಲಿರುವ ಧ್ವಜದ ಮೇಲೆ ಕುಳಿತುಕೊಳ್ಳುತ್ತಾನೆ. ಹೌದು ಸ್ನೇಹಿತರೆ, ಇದರಿಂದ ನೀವು ತಿಳಿಯುವುದೇನೆಂದರೆ ತ್ರೇತಾಯುಗದಲ್ಲಿ ಹನುಮಂತನಿಗೆ ರಾಮನ ಮೇಲಿದ್ದ ನಿಷ್ಕಲ್ಮಶವಾದ ಭಕ್ತಿ ಮತ್ತು ಪ್ರೀತಿ ದ್ವಾಪರಾಯುಗದಲ್ಲೂ ಶ್ರೀರಾಮನ ಅವತಾರ ಕೃಷ್ಣನ ಮೇಲಿದ್ದಿದ್ದು ಹನುಮಂತನ ಅಚಲವಾದ ಭಕ್ತಿಯನ್ನು ತಿಳಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕರ್ನಾಟಕ ಮಾತೆ.